ದಿನಾಂಕ 15/4/2025 ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು 14ನೇ ತಾರೀಕು ಬಾಬಾ ಸಾಹೇಬ್ ಅವರ ಜಯಂತಿ ಎಂದು ರಜೆಯಲ್ಲಿದ್ದ ತಾಲೂಕು ಶಿಕ್ಷಣಾಧಿಕಾರಿಯಾದ ಶ್ರೀಮತಿ ಚಂದ್ರಕಲಾ ಅವರು ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆ ಮುಖಂಡರುಗಳಿಗೆ ಕ್ಷಮೆಯಾಚಿಸಿದ್ದಾರೆ. ಕ್ಷಮೆಯಾಚಿಸಿ ಇಂದು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಎಲ್ಲಾ ಸಂಘಟನೆಗಳ ಮುಖಂಡರ ಜೊತೆಯಲ್ಲಿ ಬಾಬಾ ಸಾಹೇಬರ ಭಾವಚಿತ್ರಕ್ಕೆ ಪುಷ್ಪಮಾಲೆಯನ್ನು ಅರ್ಪಿಸಿ ಗೌರವ ಸೂಚಿಸಿದರು. ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ಸರ್ ನೋಡಿ, ಕ್ಷಮಾಪಣೆಗಿಂತಲೂ ದೊಡ್ಡ ಪಶ್ಚಾತ್ತಾಪ ಇಲ್ಲ. ಅದು ನಾನು ನಿಮ್ಗೆ ಹೇಳಿಕೊಡುವಂತ ದೊಡ್ಡದಾಗಿ ಹೇಳೋದಿಲ್ಲ. ಮೇಡಮ್ ಹಲವಾರು ಸರ್ತಿ ಇವಾಗ ಹೇಳ್ತಾನೆ ಇದ್ದಾರೆ, ನಾನು ಒಂದ್ಸರ್ತಿ ಕ್ಷಮಿಸಿ ಉದ್ದೇಶಪೂರ್ವಕವಾಗಿ ಅಲ್ಲ ಅಂತ. ದಯವಿಟ್ಟು ಅದಕ್ಕಿಂತ ಪಶ್ಚಾತ್ತಾಪ ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವೆಲ್ಲ ಕೂಡ ದೊಡ್ಡ ಮನಸ್ಸು ಮಾಡಿ ಮುಂದೆ ಆ ರೀತಿ ಯಾವುದೇ ಆಗದಿರಂಗೆ ಖಂಡಿತ ನಾವು ಜವಾಬ್ದಾರಿ ತಗೊಳ್ತೀವಿ, ಮೇಡಮ್ ತಗೊಳ್ತೀವಿ, ನಮ್ಮ ಸಿಬ್ಬಂದಿಯವರೆಲ್ಲ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಯಾವುದೇ ಅಗೌರವ ಸೂಚಿಸೋದು ನಾವು ನೋಡ್ಕೊಳ್ತೀವಿ. ದಯವಿಟ್ಟು ಈ ಒಂದ್ಸರ್ತಿ ಇದನ್ನ ಬಿಡಿ, ಜಾಸ್ತಿ ಈ ವಿಚಾರನ ದೊಡ್ಡದು ಮಾಡಬೇಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಕಡೆಯಿಂದ. ದಿನಾಚರಣೆ ಆಚರಣೆ ಮಾಡಿಲ್ಲ, ಇಮಿಡಿಯೇಟ್ ಆಗಿ ನಮಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಈಗ ಅವೆಲ್ಲ ಕೂಡ ಕಡಿಮೆ ಆಗಿದೆ. ಸೊ ಅವೆಲ್ಲ ಕೂಡ ನಾವೆಲ್ಲ ಕೂಡ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ ಆಗಿರ್ತಕ್ಕಂಥದ್ದು ಉದ್ದೇಶಪೂರ್ವಕವಾಗಲ್ಲ, ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಮುಂದೆ ನಮ್ಮ ಇಲಾಖೆಯಿಂದಾಗಲಿ, ಮೇಡಮ್ ಕಡೆಯಿಂದಾಗಲಿ, ನಮ್ಮ ಕಡೆಯಿಂದಾಗಲಿ ಮುಂದೆ ಅಂಬೇಡ್ಕರ್ಗೆ ಅಗೌರವ ತೋರಿಸ್ತಕ್ಕಂಥದ್ದಾಗಲಿ ಅಥವಾ ಅವಮಾನ ಮಾಡ್ತಕ್ಕಂಥದ್ದಾಗಲಿ ಅಥವಾ ನಮ್ಮ ಸಮುದಾಯಕ್ಕೆ ಅವಮಾನ ಆಗ್ತಕ್ಕಂಥದ್ದು ಯಾವುದೇ ಘಟನೆಗಳು ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ದಯವಿಟ್ಟು ನಮ್ಮ ಇಲಾಖೆ ಪರವಾಗಿ ನಾನು ಭರವಸೆ ಒಬ್ಬ ಇಲ್ಲಿ ಈಗ ನಾವು ನೀವು ನೌಕರರಾಗಿ ಒಪ್ಕೊಡ್ತೀವಿ, ನೀವು ಸರ್ಕಾರಿ ನೌಕರಾಗಿ ನಿಮ್ಮ ಒಕ್ಕಲತ ನೀವು ಆಗ್ತಾ ಇದ್ದೀರಾ. ನೀವೊಬ್ಬ ಪ್ರಜ್ಞಾವಂತ ಸರ್ಕಾರಿ ನೌಕರರಾಗಿ ಮೀಸಲಾತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ತಾವುಗಳು ಈಗ ಒಕ್ಕಲತ ಆಗ್ತಾ ಇರ್ತಕ್ಕಂಥ ಸರಿನಾ? ಇಲ್ಲ, ನಾನು ಅದನ್ನ ಅಲ್ಲ ಮೇಡಮ್ ಮಾಡಿರೋದನ್ನ ಸರಿ ಅಂತ ನಾನು ಯಾವತ್ತೂ ಕೂಡ ದಯವಿಟ್ಟು ನಿಮಗೆ ನಮ್ಮ ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ಬಂಧುಗಳೇ, ಏನಿವತ್ತು ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇವತ್ತು ಬಿಇಒ ಕಚೇರಿಗೆ ಬಂದು ನಮ್ಮ ತಾಲೂಕು ಬ್ಲಾಕ್ ಆಫೀಸ್ ಏನಿದ್ದಾರೆ, ಬ್ಲಾಕ್ ಎಜುಕೇಶನ್ ಆಫೀಸರ್ ಬಿಇಒ ಮೇಡಮ್ನವ್ರಿಗೆ ಒಂದು ಮನವಿಯನ್ನ ಮಾಡಬೇಕಾಗಿತ್ತು. ನಾವು ಆ ಒಂದು ವಿಚಾರದಲ್ಲಿ ಇವತ್ತು ನಿನ್ನೆ ಅವರು ಗೈರುಹಾಜರಿ ಆಗಿದ್ದರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೇ ಮಾಲಾರ್ಪಣೆಯನ್ನ ಮಾಡಿ ಇನ್ನು ಮೇಲೆ ನಾವು ಯಾವುದೇ ಕಾರಣಕ್ಕೂ ಈ ಒಂದೇ ಜಯಂತಿಗಲ್ಲ, ಯಾವುದೇ ಜಯಂತಿಗೂ ಸಹ ನಾನು ಗೈರು ಹಾಜರಾಗಿಲ್ಲ. ಆದ್ರೆ ನಿನ್ನೆ ಕಾರಣಾಂತರಗಳಿಂದ ನಾನು ಗೈರು ಹಾಜರಾಗಿದ್ದೀನಿ. ಅದಕ್ಕೆ ನಮ್ಗೆ ಕ್ಷಮೆ ಇರಲಿ ಅಂತ ಹೇಳಿ ನಾವು ಬಾಬಾ ಸಾಹೇಬರಿಗೆ ನಾವೇ ಮಾಲಾರ್ಪಣೆ ಮಾಡಿ ಈ ತಾಲೂಕಿನಲ್ಲಿ ನಮ್ಮ ಇಸಿಒ ಇರ್ಬೋದು, ಇವರು ಸರ್ ಇರ್ಬೋದು, ಸುರೇಶ್ ಸರ್ ಇರ್ಬೋದು, ಏನು ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರು ಇವರೆಲ್ಲರೂ ಸಹ ಒಪ್ಪಿ ಇನ್ಮೇಲೆ ಯಾವುದೇ ರೀತಿ ಆ ರೀತಿ ಅಹಿತಕರ ಘಟನೆ ಆಗೋದಿಲ್ಲ ಅಂತೇಳಿ ಭರವಸೆಯನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಭರವಸೆಯ ಮುಖಾಂತರ ನಾವು ನಮ್ಮ ಮೇಡಮ್ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಹೋರಾಟವನ್ನು ಇಲ್ಲಿಗೆ ಸ್ಥಗಿತಗೊಳಿಸ್ತಾ ಇದ್ದೀವಿ. ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮಗಳಿಗೆ ಒಂದೇ ಕಾರ್ಯಕ್ರಮ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಒಂದೇ ಕಾರ್ಯಕ್ರಮ ಅಲ್ಲ, ಯಾವುದೇ ಕಾರ್ಯಕ್ರಮಗಳಿಗೂ ಅಷ್ಟೇ ಈ ತಾಲೂಕು ಮಟ್ಟದ ಅಧಿಕಾರಿಗಳು, ಯಾವುದೇ ಅಧಿಕಾರಿಗಳು ಸಹ ಗೈರು ಹಾಜರಿ ಆಗಬಾರ್ದು. ಆ ಗೈರು ಹಾಜರಿ ಆದ ಸಂದರ್ಭದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧೀನ ಅಧಿಕಾರಿಗಳಿಗೆ ಚಾರ್ಜ್ ಅನ್ನು ಕೊಟ್ಟೋದಾಗ ಆ ಒಂದು ಕರ್ತವ್ಯವನ್ನ ಸರಿಯಾದ ರೀತಿ ನಿಭಾಯಿಸಿದರೆ ಈ ರೀತಿಯ ಘಟನೆ ನಡೆಯೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ವಿಶ್ವವೇ ಆಚರಿಸುವಂತ
ಒಂದು ಹಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿನ ನನ್ನೆ ಗೈರುಹಾಜರಾಗಿರ್ತಾರೆ. ಕಾರಣಾಂತರಗಳಿಂದ ಅವರು ಗೈರುಹಾಜರಾಗಿದ್ರು. ನಾವೆಲ್ಲ ಬಂದು ಮಾತಾಡಿದ್ದಾದ್ಮೇಲೆ ನನ್ನಿಂದ ತಪ್ಪಾಗಿದೆ, ಆ ತಪ್ಪನ್ನು ಅಟ್ಕೊಂಡಿದ್ದೀನಿ ಅಂತ ಕ್ಷಮೆ ಕೇಳಿದ್ದಾರೆ. ಆ ಕ್ಷಮೆಯನ್ನು ಹಾಕಿಸಿ ನಾವೆಲ್ಲ ಒಪ್ಪಿ ಇವತ್ತು ಅವರೇ ಬಾಬಾ ಸಾಹೇಬ್ರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಮತ್ತೆ ಅವ್ರ ಮೇಲೆ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಂಗಾಗಿ ಎಲ್ಲರ ಸಮ್ಮುಖದಲ್ಲಿ ಕ್ಷಮೆ ಕೇಳಿದ್ದಾರೆ. ಹಂಗಾಗಿ ಅವ್ರಿಗೆ ನಾವು ಕೂಡ ಗೌರವದಿಂದ ಸ್ವೀಕಾರ ಮಾಡಿದ್ದೀವಿ. ಅವ್ರಿಗೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ಯಪ್ಪ, ಎಲ್ಲರಿಗೂ ಧನ್ಯವಾದ. ಏನು ಅನಿವಾರ್ಯ ಕಾರಣಗಳಿಂದ ಆಗಿತ್ತೋ ಹಾಗಾಗಿ ತಾವೆಲ್ಲರೂ ಒಪ್ಪಿ ಈ ಕಾರ್ಯಕ್ರಮವನ್ನು ಯಾವುದೇ ರೀತಿ ತೊಂದರೆ ಆಗ್ದಾಗೆ ನಡೆಸ್ಕೊಟ್ರೋದಕ್ಕೆ ಎಲ್ಲರಿಗೂ ಇನ್ನೊಂದ್ಸರಿ ಧನ್ಯವಾದ. ಏನು ಈ ಒಂದು ಇನ್ನು ಮುಂದೆ ಈ ರೀತಿ ಆಗ್ದಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ಮೇಡಮ್ರೆ, ನಾವು ಮುಂದೇನಂದರೆ ನಾವು ಅಧಿಕಾರಿಗಳಿಗೆ ತೊಂದರೆ ಕೊಡ್ತಕ್ಕಂಥವ್ರು ನಾವಲ್ಲ. ಕಾನೂನಾತ್ಮಕವಾಗಿ ಏನು ಎಲ್ಲ ಕೆಲಸ ಮಾಡ್ತಾರೋ ಅವರಿಗೆ ನಾವು ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ರಾತ್ರಿಯಿಂದ ಇವರು ಫೋನ್ ಮಾಡ್ತಾನೆ ಇದ್ದಾರೆ. ಆಯಿತು, ಇದೊಂದು ಸರಿ ಎಕ್ಸ್ಕ್ಯೂಸ್ ಕೊಡಿ ಅಂತೇಳಿ. ದಯವಿಟ್ಟು ಈ ರೀತಿ ಪುನರಾವರ್ತನೆ ಆಗಬಾರ್ದು ಅಷ್ಟೇ ಮೇಡಮ್. ಖಂಡಿತ. ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಇನ್ನೇನಿಲ್ಲ, ನಮ್ಮ ಕಡೆಯಿಂದ ಮೇಡಮು ಹೇಳಿದ್ದಾರೆ, ನಾವು ಹೇಳ್ತೀವಿ. ನಮ್ಮ ಏನು ಕಚೇರಿ ಇದೆ, ನಮ್ಮ ಇಲಾಖೆಯಿಂದ ಆಗಲಿ ಮುಂದೆ ಈ ರೀತಿ ಆದಂಥ ಘಟನೆಗಳು ಆಗೋದಿಲ್ಲ ಅಂತೇಳಿ ಸಂಪೂರ್ಣವಾದಂಥ ಭರವಸೆ ನಾವು ಕೊಡ್ತೀವಿ. ಮುಂದೆ ಆಗಲ್ಲ, ನೀವೆಲ್ಲ ನಮ್ಮ ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ಇದು ಮುಂದುವರಿಸ್ಬೇಡಿ, ಏನಿಲ್ಲ ಸಮಾಪ್ತಿ ಮಾಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ.